ಹಾಯ್ ಗಾಯ್ಸ್, ನಾನು ಅಶ್ವಿನಿ ಫ್ರಮ್ ಮ್ಯಾಂಗ್ಳೂರ್. ವೆಲ್ಕಮ್ ಬ್ಯಾಕ್ ಟು ವ್ಲಾಗ್ಸ್ ಆಫ್ ಅಶ್ವಿನ್ ನೀಲೇಶ್ ಚಾನಲ್. ಇವತ್ತಿನ ನನ್ನ ವ್ಲಾಗ್ನಲ್ಲಿ ಒಂದು ಬೆಸ್ಟ್ ಫುಡ್ ಪ್ರಿಪೇರ್ ಮಾಡ್ತಾ ಇದ್ದೇನೆ. ಆ ಫುಡ್ಡನ್ನು 6 ಮಂತ್ ಟು 1 ಇಯರ್ ಒಳಗಿನ ಮಕ್ಕಳಿಗೆ ಕೊಡಬಹುದು. ಯಾವ ಫುಡ್ ಅಂತ ಕೇಳ್ತಾ ಇದ್ದೀರಾ? ಹಾಗಾದರೆ ಇವತ್ತಿನ ವಿಡಿಯೋವನ್ನು ನೋಡುವ ಬನ್ನಿ. ಬೇಕಾಗುವ ಸಾಮಗ್ರಿಗಳು: 2 ಚಮಚ ತುರಿದ ಕ್ಯಾರೆಟ್, 2 ಕಪ್ ಪೇಪರ್ ಅವಲಕ್ಕಿ, 1 ಕಪ್ ನೀರು, ಅರ್ಧ ಸ್ಪೂನ್ ತುಪ್ಪ. ಪ್ಯಾನ್ ಬಿಸಿಯಾದ ಮೇಲೆ ಅರ್ಧ ಚಮಚ ತುಪ್ಪವನ್ನು ಹಾಕ್ತಾ ಇದ್ದೇನೆ. ನಾನಿಲ್ಲಿ ನಂದಿನಿ ತುಪ್ಪವನ್ನು ಯೂಸ್ ಮಾಡ್ತಾ ಇದ್ದೇನೆ. ನೀವೇನಾದರೂ ಮನೆಯಲ್ಲೇ ತುಪ್ಪ ತಯಾರಿಸೋದಾದರೆ ಅದು ಉತ್ತಮ ಅಂತ ಹೇಳ್ಬೋದು. ಮತ್ತು ನಾನ್ ಸ್ಟಿಕ್ ಪ್ಯಾನ್ ಯೂಸ್ ಮಾಡಬೇಡಿ ಮಕ್ಕಳಿಗೆ ಫುಡ್ ಮಾಡುವಾಗ. ನಾನೀಗ ಯಾವ ಥರದ್ದು ಪ್ಯಾನ್ ಯೂಸ್ ಮಾಡ್ತಿದ್ದೇನೆ ನೋಡಿ, ಆ ಥರದ್ದು ದಪ್ಪ ಪ್ಯಾನನ್ನೇ ಯೂಸ್ ಮಾಡೋದು ಒಳ್ಳೆಯದು. ಈಗ ನೋಡಿ, ತುಪ್ಪ ಚೆನ್ನಾಗಿ ಕರಗಿದೆ. ಈ ಹಂತದಲ್ಲಿ 2 ಚಮಚ ತುರಿದ ಕ್ಯಾರೆಟನ್ನು ಹಾಕ್ತಿದ್ದೇನೆ. ಕ್ಯಾರೆಟ್ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು, ಆದರೆ ಕಪ್ಪಾಗಲಿಕ್ಕೆ ಬಿಡಬಾರ್ದು. ಅದಕ್ಕೋಸ್ಕರ ಫ್ಲೇಮನ್ನು ಲೋ ಆಗಿಟ್ಕೊಂಡು ಫ್ರೈ ಮಾಡಬೇಕು. ನೋಡಿ, ಆ ರೀತಿ ಕೈ ಆಡಿಸ್ತಾ ಇರಬೇಕು, ಇಲ್ಲರೆ ಕಪ್ಪಾಗುತ್ತೆ. 2 ನಿಮಿಷ ಫ್ರೈ ಮಾಡಿದರೆ ಸಾಕು. ಅಂದರೆ ಡಾರ್ಕ್ ಆರೆಂಜ್ ಇದ್ದ ಕ್ಯಾರೆಟ್ ಉಂಟಲ್ಲ, ಲೈಟ್ ಕಲರ್ಗೆ ಟ್ರಾನ್ಸ್ಫರ್ ಆಗ್ತದೆ. ಅಷ್ಟು ತನಕ ಫ್ರೈ ಮಾಡಬೇಕು. ನೀವು ಕ್ಯಾರೆಟ್ನ ಜೊತೆಗೆ ಪೊಟ್ಯಾಟೊ ಅಥವಾ ಬೀನ್ಸ್ ಕೂಡ ಯೂಸ್ ಮಾಡ್ಬೋದು. ಆದರೆ ನಾನೀಗ ಕ್ಯಾರೆಟ್ ಮಾತ್ರ ಯೂಸ್ ಮಾಡ್ತಾ ಇದ್ದೇನೆ. 6 ಮಂತ್ ಬೇಬಿಗೆಲ್ಲ ಕ್ಯಾರೆಟ್ ಒಂದು ಹಾಕಿದರೆ ಸಾಕಾಗ್ತದೆ. 8 ಮಂತ್ ಇದು ಮೇಲೆ ಆದರೆ ಪೊಟ್ಯಾಟೊ, ಬೀನ್ಸ್ ಎಲ್ಲ ಆ್ಯಡ್ ಮಾಡ್ಬೋದು. 6 ಮಂತ್ ಮತ್ತು 7 ಮಂತ್ ಬೇಬಿಗೆ ಕೊಡುವಾಗ ಈ ರೀತಿ ಫುಡ್ ಪ್ರಿಪೇರ್ ಆದ ನಂತರ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ಅಥವಾ ಸ್ಮ್ಯಾಶರಲ್ಲಿ ಸ್ಮ್ಯಾಶ್ ಮಾಡಿ ಕೊಡಬೇಕು. 8 ತಿಂಗಳ ಮೇಲೆ ಆದರೆ ಇದನ್ನು ಡೈರೆಕ್ಟಾಗಿ ಕೊಡ್ಬೋದು, ಏನೂ ತೊಂದರೆ ಇಲ್ಲ. ಯಾಕಂದರೆ ಅವರು ಕಚ್ಚಿ ತಿನ್ನಲಿಕ್ಕೆ ಟ್ರೈ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುವ ಮಂತ್ ಅದು, ಅದಕ್ಕೋಸ್ಕರ. ನಾನೀಗ 1 ಕಪ್ ನೀರು ಹಾಕ್ತಾ ಇದ್ದೇನೆ. ಇದಕ್ಕೆ ಸುಮಾರು 1 ಕಾಲಿನಷ್ಟು ನೀರು ಬೇಕಾಗ್ತದೆ. ನಾನೀಗ 1 ಕಪ್ ನೀರು ಹಾಕಿ ಕ್ಯಾರೆಟನ್ನು ಬೇಯಿಸ್ತಾ ಇದ್ದೇನೆ. ಮತ್ತೆ ನೋಡಿಬಿಟ್ಟು ಹಾಕಿದರೆ ಸಾಕು. ನೋಡಿ, ಇದು ಈಗ ನೀರೆಲ್ಲ ಹಳದಿ ಬಣ್ಣಕ್ಕೆ ಬರ್ತಾ ಉಂಟು. ಒಂದು 5 ನಿಮಿಷ ಇದು ಚೆನ್ನಾಗಿ ಕುದಿಬೇಕು. ಅಂದರೆ ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಕುದಿಸ್ಬೋದು. ಕ್ಯಾರೆಟ್ ಸಾಫ್ಟ್ ಆಗಬೇಕು. ಯಾವುದೇ ಕಾರಣಕ್ಕೂ ಮಕ್ಕಳಿಗೆ 1 ವರ್ಷ ಆಗುವ ತನಕ ಸಕ್ಕರೆ ಆಗಲಿ, ಉಪ್ಪಾಗಲಿ, ಕಲ್ಲು ಸಕ್ಕರೆ, ಬೆಲ್ಲ ಯಾವುದನ್ನು ಬಳಸಬಾರ್ದು. 6 ತಿಂಗಳ ತನಕ ಬ್ರೆಸ್ಟ್ ಮಿಲ್ಕ್ ಮಾತ್ರ ಕೊಡಬೇಕು. 6 ತಿಂಗಳ ನಂತರ ಫುಡ್ ಪ್ರಿಪೇರ್ ಮಾಡ್ಬೋದು. ಬಟ್ ಅದೇ 1 ವರ್ಷ ತನಕ ಯಾವುದೇ ತರಹದ ಸಿಹಿಯಾಗಲಿ ಉಪ್ಪನ್ನಾಗಲಿ ಬಳಸಬಾರ್ದು. ಕ್ಯಾರೆಟ್ ಸಿಹಿಯಾಗಿ ಇರ್ತದೆ, ಅದಕ್ಕೋಸ್ಕರ ನಾವು ಸಿಹಿ ಹಾಕುವ ಅವಶ್ಯಕತೆ ಕೂಡ ಇರುವುದಿಲ್ಲ. ನಾವು ಚಮಚದಲ್ಲಿ ತಿರುಗಿಸ್ತಾ ಇರಬೇಕು, ಇಲ್ಲದ್ರೆ ತಳ ಹತ್ತುವ ಚಾನ್ಸಸ್ ಇರ್ತದೆ, ಅದಕ್ಕೋಸ್ಕರ. ಈಗ ನಾನು ಪ್ರಿಪೇರ್ ಮಾಡುವ ಫುಡ್ ಒಂದು ಬೆಸ್ಟ್ ಫುಡ್, ಒಂದು ಹೆಲ್ದಿ ಫುಡ್ ಅಂತ ಹೇಳ್ಬೋದು. ಯಾಕಂದರೆ ಕ್ಯಾರೆಟ್ನಲ್ಲಿ ಹಲವಾರು ವಿಟಮಿನ್ಸ್ ಇದೆ. ಇದು ಕಣ್ಣಿಗೆ ಆಗಲಿ ತ್ವಚೆಗಾಗಲಿ ಒಳ್ಳೆಯದು ಅಂತ ನಿಮಗೆಲ್ಲ ಗೊತ್ತೇ ಇದೆ. ಮತ್ತು ಇದನ್ನು ಡೈಲಿ ಯೂಸ್ ಮಾಡಿದರೆ ಬ್ಲಡ್ ಶುಗರ್ ಕೂಡ ಕಮ್ಮಿ ಮಾಡಲಿಕ್ಕೆ ಆಗ್ತದೆ ಇದರಿಂದ. ನೋಡಿ, ಈ ಹಂತದಲ್ಲಿ ನಾವು ಅವಲಕ್ಕಿಯನ್ನು ಹಾಕಬೇಕು. ನಾನಿಲ್ಲಿ ಪೇಪರ್ ಅವಲಕ್ಕಿ ಹಾಕಿದ್ದೇನೆ, ತಿಕ್ಕ ಅವಲಕ್ಕಿ ಅಲ್ಲ. ತಿಕ್ಕ ಅವಲಕ್ಕಿ ಏನಾದ್ರು ಯೂಸ್ ಮಾಡಿದರೆ ನೀವು ತೊಳೆದು ಒಂದು ಅರ್ಧ ಗಂಟೆ ಅದನ್ನು ನೆನೆಸಿ ಇಡಬೇಕು. ಯಾಕಂದರೆ ಸಾಫ್ಟ್ ಆಗಬೇಕಲ್ಲ, ಅದಕ್ಕೆ. ನಾನು ಹಾಗಾಗಿ ಪೇಪರ್ ಅವಲಕ್ಕಿ ಅಂದರೆ ತೆಳು ಅವಲಕ್ಕಿ ಯೂಸ್ ಮಾಡ್ತಾ ಇದ್ದೇನೆ. ಇದು ನಾನೊಂದು 2 ಸಲ ತೊಳೆದು ಡೈರೆಕ್ಟಾಗಿ ಹಾಕ್ತಾ ಇದ್ದೇನೆ. ತೊಳೆಯುವಾಗ ಜಾಗ್ರತೆಯಾಗಿ ತೊಳೆಬೇಕು. ಅಂದರೆ ಭತ್ತದ ಸಿಪ್ಪೆ ಎಲ್ಲ ಇರ್ತದೆ, ಅದನ್ನೆಲ್ಲ ಚೆನ್ನಾಗಿ ಕ್ಲೀನ್ ಮಾಡಬೇಕು. ಇದು ಚೆನ್ನಾಗಿ ನೋಡಿ ಆ ಥರ ಸ್ಮ್ಯಾಶ್ ಮಾಡಿ, ಚಮಚದಿಂದ ಆ ಥರ ಸ್ಮ್ಯಾಶ್ ಮಾಡಿಕೊಂಡು ಮಿಕ್ಸ್ ಮಾಡಬೇಕು. ಇಲ್ಲರೆ ಗಂಟಾಗುವ ಚಾನ್ಸಸ್ ಇರ್ತದೆ. ಮತ್ತು ನೋಡಿ, ಆ ಥಿಕ್ನೆಸ್ ನೋಡಿ ನೀವು ನೀರು ಆ್ಯಡ್ ಮಾಡಬೇಕು. ಅದಕ್ಕೆ ನಾನು ಹೇಳಿದ್ದು 1/4 ಕಪ್ನಷ್ಟು ನೀರು ಬೇಕು ಅಂತ. 1/4 ಕಪ್ ಈಗ ನಮಗೆ ಬೇಕಾಗ್ತದೆ. ನೋಡಿ, ಅದು ತುಂಬ ತಿಕ್ಕುಂಟು ಮತ್ತು ಗಂಟು ಕಟ್ಟುವ ಚಾನ್ಸಸ್ ಇಲ್ಲಿ ಜಾಸ್ತಿ ಇರ್ತದೆ. ಈ ಸಮಯದಲ್ಲಿ ನಾವು ಸ್ವಲ್ಪ ಇದಕ್ಕೆ ನೀರು ಆ್ಯಡ್ ಮಾಡಿ ಇನ್ನು ಮಿಕ್ಸ್ ಮಾಡ್ತಾ ಬರಬೇಕು. ಈಗ ನೀವು ಲೋ ಫ್ಲೇಮಲ್ಲಿ ಇಟ್ಟು ಮಿಕ್ಸ್ ಮಾಡಬೇಕು, ಇಲ್ಲರೆ ತಳ ಹಿಡಿಯುವ ಚಾನ್ಸ್ ಇರ್ತದೆ. ಅದಕ್ಕೋಸ್ಕರ ಮಿಕ್ಸ್ ಮಾಡ್ತಾ ಇರಬೇಕು. ಅವಲಕ್ಕಿಯ ಬಿಳಿ ಬಣ್ಣ ಇರ್ತದಲ್ಲ, ಅದು ನಿಮಗೆ ಹಳದಿ ಮಿಶ್ರಿತ ಬಣ್ಣಕ್ಕೆ ಹೊಂದುತ್ತದೆ. ನೋಡಿ ಎಷ್ಟು ಚಂದ ಕಾಣ್ತದೆ ಕಲರ್. ಈ ಥರ ಬಣ್ಣ ಇದ್ದರೆ ಮಕ್ಕಳು ಕೂಡ ಬೇಡ ಅಂತ ಹೇಳೋದಿಲ್ಲ, ಅವರು ಸಹ ತಿಂತಾರೆ. ಮತ್ತು ಇದು ಫುಡ್ ಸ್ವಲ್ಪ ಸಿಹಿ ಸಹ ಇರ್ತದೆ, ಯಾಕಂದರೆ ಕ್ಯಾರೆಟ್ ಯೂಸ್ ಮಾಡಿರ್ತೇವಲ್ಲ, ಅದಕ್ಕೋಸ್ಕರ. ಈ ಫುಡ್ ಉಂಟಲ್ಲ ಮಕ್ಕಳಿಗೆ ಈಸಿಲಿ ಡೈಜೆಸ್ಟ್ ಆಗ್ತದೆ. ಯಾಕಂದರೆ ಅವಲಕ್ಕಿ ಈಸಿಲಿ ಡೈಜೆಸ್ಟ್ ಆಗುವಂತಹ ಫುಡ್ಡು. ಹಾಗಾಗಿ ಇದನ್ನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಸಹ ಕೊಡ್ಬೋದು, ಮಧ್ಯಾಹ್ನ ಲಂಚಿಗೆ ಸಹ ಕೊಡ್ಬೋದು, ರಾತ್ರಿ ಡಿನ್ನರ್ಗೆ ಸಹ ಕೊಡ್ಬೋದು. ಯಾವ ಟೈಮ್ಗೆ ಸಹ ಇದನ್ನು ಯೂಸ್ ಮಾಡ್ಬೋದು ಮಕ್ಕಳಿಗೆ. ಇದರಲ್ಲಿ ಐರನ್ ಮತ್ತು ಕ್ಯಾಲ್ಶಿಯಂ ಜಾಸ್ತಿ ಪ್ರಮಾಣದಲ್ಲಿದೆ. ಮತ್ತು ಕಾರ್ಬೋಹೈಡ್ರೇಟಿಂದ ತುಂಬಿದಂಥ ಆಹಾರ ಅಂತ ಹೇಳ್ಬೋದು. 70% ಕಾರ್ಬೋಹೈಡ್ರೇಟ್ ಇದ್ದರೆ 30% ಫ್ಯಾಟ್ ಇರುತ್ತದೆ ಇದರಲ್ಲಿ.
ಮತ್ತು ಇದನ್ನು ತಿನ್ನುವುದರಿಂದ ಹೊಟ್ಟೆ ತುಂಬ್ತದೆ ಮಕ್ಕಳಿಗೆ, ಆದರೆ ಹೊಟ್ಟೆ ಉಬ್ಬರಿಸುವ ಹಾಗೆ ಆಗುವುದಿಲ್ಲ. ಮತ್ತು ಇದು ಕರುಳಿನ ಆರೋಗ್ಯಕ್ಕೆ ಕೂಡ ಉತ್ತಮವಾದ ಆಹಾರ ಅಂತ ಹೇಳ್ಬೋದು. ಯಾವಾಗಲೂ ಅವಲಕ್ಕಿಯನ್ನು ಇದೇ ಥರ ಮಾಡೋದಿಲ್ಲ. ಒಂದು ದಿನ ಕ್ಯಾರೆಟ್ ಯೂಸ್ ಮಾಡಿದರೆ ಇನ್ನೊಂದು ದಿವಸ ಪೊಟ್ಯಾಟೊ ಯೂಸ್ ಮಾಡ್ತೇನೆ, ಮತ್ತೊಂದು ದಿವಸ ಬೇರೆ ಥರ ಮಾಡ್ತೇನೆ ಅವಲಕ್ಕಿ. ಅದು ಬೇರೆ ಥರ ಯಾವುದು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ತೇನೆ. ಅಂದರೆ ಒಗ್ಗರಣೆ ಎಲ್ಲ ಹಾಕಿ ಆ ಥರ ಎಲ್ಲ ಮಾಡ್ತೇನೆ. ಇದನ್ನು 9 ಮಂತ್ ಮೇಲಿನ ಮಕ್ಕಳಿಗೆಲ್ಲ ಕೊಡ್ಬೋದು. ಒಗ್ಗರಣೆ ಹಾಕಿ ಮಾಡ್ತೇವಲ್ಲ ಅವಲಕ್ಕಿ, ಅದನ್ನು ನೋಡಿ. ಇದು ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ ಅವಲಕ್ಕಿ. ಅದು ಬಬಲ್ಸ್ ಬರಲಿಕ್ಕೆ ಆಗ್ತದೆ. ಅಲ್ಲಿ ತನಕ ನಾವು ಮಿಕ್ಸ್ ಮಾಡ್ತಾ ಇರಬೇಕು. ನೋಡಿ, ಈಗ ಸೈಡಲ್ಲೆಲ್ಲ ಬಬಲ್ಸ್ ಬರ್ತಾ ಉಂಟು. ಈಗ ಆಗಿದೆ ಅಂತ ಅರ್ಥ. ಕಲರ್ ನೋಡಿ ಹೇಗೆ ಕಾಣ್ತಾ ಉಂಟು ಅಂತ. ಮಕ್ಕಳಿಗಂತೂ ಇದು ಇಷ್ಟ ಆಗ್ತದೆ. ನನ್ನ ಮಗ ಕೂಡ ಇಷ್ಟ ಫುಡ್ ಇದು. ಮಕ್ಕಳಂತೂ ಖಂಡಿತ ಈ ಫುಡ್ ತುಂಬ ಇಷ್ಟಪಟ್ಟು ತಿಂತಾರೆ. ಯಾಕಂದರೆ ನನ್ನ ಮಗಂದು ಕೂಡ ಇದು ಫೇವ್ರೆಟ್ ಫುಡ್ಡು. ಅವನಿಗೆ ತುಂಬ ಇಷ್ಟ ಈ ಫುಡ್ ಅಂದರೆ. ಸ್ವಲ್ಪ ಕೂಡ ಬಿಡದಂತೆ ತಿಂತಾನೆ. ಒಂದು 8 ರಿಂದ 9 ತಿಂಗಳ ಮಗುವಿಗೆ ಒಂದು ದೊಡ್ಡ ಕಪ್ಪಲ್ಲಿ ಒಂದು ಅರ್ಧ ಕಪ್ ನೋಡಿ ಇಷ್ಟು ಕೊಟ್ಟರೆ ಸಾಕಾಗ್ತದೆ. 6 ರಿಂದ 7 ತಿಂಗಳ ಮಕ್ಕಳಿಗಾದರೆ 1/4 ಕಪ್ ಆಗುವಷ್ಟು ಕೊಟ್ಟರೆ ಸಾಕು. ಜಾಸ್ತಿ ಫೋರ್ಸ್ ಮಾಡಲಿಕ್ಕೆ ಹೋಗಬೇಡಿ. ಎಷ್ಟು ತಿಂತಾರೆ ಅಷ್ಟು ಕೊಡಿ, ಸಾಕಾಗ್ತದೆ ಅವರಿಗೆ. ಬ್ರೆಸ್ಟ್ ಮಿಲ್ಕ್ ಮಾತ್ರ 2 ಇಯರ್ಸ್ ತನಕ ಕೊಡಿ, ಒಳ್ಳೆಯದದು. ಇವತ್ತಿನ ನನ್ನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಯಾರೆಲ್ಲ ಇಲ್ಲಿ ತನಕ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ. Thank you guys.